ಬೆಂಗಳೂರಿನಲ್ಲಿ ಹಸುಗಳ ಕೆಚ್ಚಲು ಕುಯ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ಅಹಮದ್ ವಿರುದ್ಧ ಭಾಸ್ಕರ್ ರಾವ್ ಕಿಡಿಕಾರಿದ್ದಾರೆ। ಈ ಪ್ರಕರಣಕ್ಕೆ ಸದ್ಯಕ್ಕೆ ಸಚಿವ ಜಮೀರ್ ಅಹಮದ್ ಅವರೇ ನೇರ ಕಾರಣ ಎನ್ನುವ ಮುಖಾಂತರವಾಗಿ ವಾಗ್ದಾಳಿಯನ್ನ ನಡೆಸಿರುವಂತದ್ದು। ಭಾಸ್ಕರ್ ರಾವ್ ಕಿಡಿಕಾರಿರುವಂತದ್ದು ಪ್ರಕರಣಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಅವರೇ ನೇರ ಕಾರಣ, ಕಡಿಮೆ ಸಂಖ್ಯೆಯಲ್ಲಿರುವಂತಹ ಹಿಂದೂಗಳನ್ನ ಓಡಿಸೋದಕ್ಕೆ ಷಡ್ಯಂತ್ರ ಮಾಡಲಾಗ್ತಾ ಇದೆ। ಪಶು ಆಸ್ಪತ್ರೆಗೆ ಜಾಗ ಇರುವಂತಹ ವಿಚಾರವಾಗಿ ಕಬಳಿಕೆಗೆ ಸಂಚನ್ನ ರೂಪಿಸಲಾಗ್ತಾ ಇದೆ ಅಂತ ಅಮಾಯಕರನ್ನ ಬಂಧಿಸಿ ಪ್ರಕರಣ ಮುಚ್ಚಾಕೋದಕ್ಕೆ ಯತ್ನಿಸಲಾಗ್ತಾ ಇದೆ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಮುಖಂಡ ಭಾಸ್ಕರ್ ರಾವ್ ಹೇಳಿಕೆ ಕೊಟ್ಟಿರುವಂತದ್ದು। ತಮ್ಮೆಲ್ಲರಿಗೂ ಗೊತ್ತಿದೆ, ನಿನ್ನೆ ಬೆಳಗ್ಗೆ 4:15 ಗಂಟೆಗೆ ಆಗಿರುವ ಮಂತ್ರ ವ್ಯಕ್ತಿಗಳಾದ ಶ್ರೀ ಉದಯ್ ಅವರು ವಿರಾಜಮಾನವಾಗಿದ್ದಾರೆ। ತಮ್ಮೆಲ್ಲರಿಗೂ ಗೊತ್ತಿದೆ, ನಿನ್ನೆ ಬೆಳಗ್ಗೆ 4:15 ಗಂಟೆಗೆ ಆಗಿರುವ ಮಂತ್ರ ಮನುಷ್ಯ ಅಮಾನವೀಯ ಘಟನೆ, ದೇಶದಲ್ಲಿ ಎಲ್ಲೆಲ್ಲೂ ಆಗದೇ ಇರುವಂತಹ ಘಟನೆ ಇದು ಆಗಿರೋದಕ್ಕೆ। ಇದು ಕೇವಲ ಯಾರೋ ಒಂದು ಆಕಸ್ಮಿಕವಾಗಿರ್ಲಿ ಅಥವಾ ಹುಚ್ಚಿನ ಕೈಲಿ ಆಗಿರೋದಲ್ಲ, ಇದು ಒಂದು ರೀತಿಯ ಷಡ್ಯಂತ್ರ। ಇದು ಇಟ್ಸ್ ಎ ಕ್ಯಾಲ್ಕುಲೇಟೆಡ್ ಸ್ಪಾಟ್। ಅಲ್ಲಿಂದ ಕಮ್ಮಿ ಸಂಖ್ಯೆಯಲ್ಲಿ ಇರುವಂತಹ ಹಿಂದೂಗಳನ್ನು ಅಲ್ಲಿಂದ ಓಡಿಸಿ ಅಲ್ಲಿ ಜಾಗ ಮೇಲೆ ಕಬ್ಜಾ ಮಾಡಬೇಕು ಅಂತ ಅವರು ಮಾಡಿರುವಂತದ್ದು। ಅದಕ್ಕಿಂತ ನಮ್ಗೆ ಆಘಾತ ತಂದಿರೋದೇನಂದ್ರೆ, ಈ ಅಲ್ಲಿಂದ ಆಯ್ಕೆ ಆಗಿರೋ 5ನೇ ಬಾರಿ ಆಯ್ಕೆ ಆಗ್ತಾ ಇರೋ ಜಮೀರ್ ಅಹಮದ್ ಕೊಟ್ಟಿರೋ ಸ್ಟೇಟ್ಮೆಂಟ್, ನಾನು ಇನ್ನೂ 3 ಹಸು ಅವರಿಗೆ ಕೊಂಡ್ಕೊಂಡು ಕೊಡ್ಸ್ಬಿಡ್ತೀನಿ, ಅವ್ರೇನ್ ಪದಾರ್ಥ ಅನ್ಕೊಂಡ್ಬಿಟ್ಟಿದಾರ, ಏನ್ ಇವ್ರಿಗೆಲ್ಲ ಇಮೋಷನ್ಸ್ ಏನಾದ್ರು ಇದೆಯಾ ಅವ್ರಿಗೆ? ದಟ್ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಇಂತ ಒಂದು ಕೃತ್ಯ ನಡೆಸಿದ ನಂತರ ಅದನ್ನ ಆಟದ ಸಾಮಾನು ಮಕ್ಕಳಿಗೆ ವಾಪಸ್ ತೆಗೆಸ್ಕೊಡುವಂತದಲ್ಲಿಗೆ ಅದರಿಂದ ಜನರಲ್ಲಿ ಹಾಗೂ ಅಲ್ಲಿ ಇರೋ ಹಿಂದೂಗಳಿಗೆ ಬಹಳ ದೊಡ್ಡ ಆಘಾತ ಆಗಿದೆ। ನಿನ್ನೆ ನಾನು ಊರಲ್ಲಿ ಇರ್ಲಿಲ್ಲ, ತಡೆ ರಾತ್ರಿ ನಾನು ಬಂದಿದ್ದು। ರಾಜ್ಯದಲ್ಲಿ ಬೇರೆ ಬೇರೆ ಕಡೆಯಿಂದ ನನಗೆ ಕರೆ ಬಂದಿತ್ತು, ನಾವು ಇಲ್ಲಿ ಬರ್ತೀವಿ, ಪ್ರತಿಭಟನೆ ಮಾಡ್ತೀವಿ। ಇನ್ಫ್ಯಾಕ್ಟ್ ಸ್ಟೇಟ್ ಗವರ್ಮೆಂಟ್ ಇಸ್ ಲಕ್ಕಿ, ನಿನ್ನೆ ರಕ್ತಪಾತ ಆಗ್ಬೇಕಾಗಿತ್ತು, ಇಲ್ಲಿ ಚಾಮರಾಜಪೇಟೆಯಲ್ಲಿ ಬ್ಲಡ್ ಬಾತ್ ಆಗ್ಬೇಕಾಗಿತ್ತು ಇಂಥ ಘಟನೆ ಆಗಿರೋದ್ರಿಂದ, ಆದ್ರೂ ಕೂಡ ತಾಳ್ಮೆಯಿಂದ ಆಗಿಲ್ಲ। ಕಮ್ಯುನಲ್ ರೈಟ್ ಆಗ್ತಾ ಇತ್ತು ಈ ಘಟನೆ ನೋಡಿ, ಇದೊಂದು ಸಹಿಸುವಂತ ಘಟನೆ ಆಗಿರೋದಿಲ್ಲಿಗೆ। ಇದಕ್ಕೆ ಷಡ್ಯಂತ್ರ ಏನಂದ್ರೆ, ಅಲ್ಲಿ ಒಂದು ಐತಿಹಾಸಿಕವಾದ ಆಸ್ಪತ್ರೆ ಇದೆ, ಬಹಳ ಹಿಂದೆ ದೊಡ್ಡ ಬೆಂಗಳೂರು ಮಹಾನಗರದ ದಾನಿಗಳಾದ ಶ್ರೀ ಸಜ್ಜನರಾವ್ ಅವರು ಆ ಆಸ್ಪತ್ರೆಯನ್ನು ಕೊಟ್ಟಿದ್ರು ಪಶು ಚಿಕಿತ್ಸೆಗಾಗಿ। ಇವತ್ತು ಕೂಡ ಆ ಭಾಗದಲ್ಲಿ ಎಲ್ಲರೂ ಸೇರಿ 2227 ಪಶುಗಳು ಅಲ್ಲಿ ಏನು ಸರ್ಕಾರದ ಸಂಖ್ಯೆ ಇದೆ ಅದರಿಂದ ಅವ್ರಿಗಾಗಿ ಮೀಸಲಿಟ್ಟಿದ್ದಾರೆ, ಮತ್ತೆ 2 ಡಾಕ್ಟರ್ಗಳಿದ್ದಾರೆ। ಅಲ್ಲಿ ಯಾರು ಬರೋದಿಲ್ಲ ಮಾಡೋದಿಲ್ಲ ಅಂತ ಹೇಳಿ ಯಾರಿಗೂ ಕನ್ಸಲ್ಟೇಷನ್ಗೆ ತೆಗೆದುಕೊಳ್ಳದೆ ಅಲ್ಲಿ ಅದನ್ನು ಡೆಮಾಲಿಷ್ ಮಾಡಿಬಿಟ್ಟು ಒಂದು ಶಾಲೆ ಕಟ್ಟಿಸ್ತೀವಿ ಅಲ್ಪಸಂಖ್ಯಾತರ ಅಂತ ಮಾಡಿ, ಅಲ್ಪಸಂಖ್ಯಾತರ ಸಂತೋಷ, ಒಳ್ಳೇದು ಮಾಡಿ। ಬಟ್ ಆದ್ರೆ ಆ ಆಸ್ಪತ್ರೆ ಡೆಮಾಲಿಷ್ ಮಾಡಿಬಿಟ್ಟು ಅಲ್ಲಿ ಸ್ಕೂಲ್ ಕಟ್ತೀನಿ ಅಂತ ಬಹಳ ತಪ್ಪದು। ಆ ಭಾಗದಲ್ಲಿ ತುಂಬಾ 100 ವರ್ಷ ಹಳೆ ಆಸ್ಪತ್ರೆ ಅದು, ಮತ್ತೆ ಕಳೆದ ವರ್ಷ ಅದು ಏಕಾಏಕಿಯಾಗಿ ಅದು ಆಸ್ಪತ್ರೆ ಡೆಮಾಲಿಷ್ ಮಾಡೋದಕ್ಕೆ ಒಂದು ಸರ್ಕಾರಿ ಆದೇಶ ಕೂಡ ಶ್ರೀ ಉದಯ್ ಅವರು ವಿರಾಜಮಾನವಾಗಿದ್ದಾರೆ। ತಮ್ಮೆಲ್ಲರಿಗೂ ಗೊತ್ತಿದೆ, ನಿನ್ನೆ ಬೆಳಗ್ಗೆ 4:15 ಗಂಟೆಗೆ ಆಗಿರುವ ಮಂತ್ರ ಮನುಷ್ಯ ಅಮಾನವೀಯ